ನಮಸ್ಕಾರ. ಮುಳುಗಿದ ಬೆಂಗಳೂರು ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ನಿನ್ನೆಯಿಂದ ಸಾಕಷ್ಟು ಮಳೆಯಾಗ್ತಾ ಇದೆ ಬೆಂಗಳೂರಲ್ಲಿ. ಬೆಂಗಳೂರಿನ ಆಲ್ಮೋಸ್ಟ್ ತಗ್ಗು ಪ್ರದೇಶದಲ್ಲಿ ನೀರು ನಿಂತಿದೆ. ಜನಸಾಮಾನ್ಯರ ಪಾಡು ಹೇಳತೀರದ್ದಾಗಿದೆ. ಆ ನೀರಿನ ಪ್ರಮಾಣ ಇದುವರೆಗೂ ಕೂಡ ಕಮ್ಮಿಯಾಗಿಲ್ಲ. ಇವತ್ತು ಬ್ರೇಕ್ ಕೊಡದಂತಹ ಮಳೆರಾಯ ನಸುಕಿನ ಜಾವದಿಂದಲೇ ಸುರಿಯೋದಕ್ಕೆ ಶುರು ಮಾಡಿದ್ದಾನೆ. ಎಲ್ಲೆಲ್ಲಿ ಹೇಗೆ ಚಿತ್ರಣ ನಿರ್ಮಾಣವಾಗಿದೆ, ಜನರ ಸಂಕಷ್ಟ ಹೇಗಿದೆ ಅಂತ ನೋಡೋಣ. ಈಗ ಹೆಡ್ಲೈನ್ಸ್. ರಾತ್ರಿ ಬ್ರೇಕ್ ಕೊಟ್ಟು ಮತ್ತೆ ಬೆಳಗಿನ ಜಾವ ರಚ್ಚೆ ಹಿಡಿದ ವರುಣ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಳೆ ಆರ್ಭಟ. ಶಾಲೆ, ಆಫೀಸು, ಕಾಲೇಜು ಹೋಗಲಾಗದೆ ಜನರ ಪರದಾಟ. ಸಾಯಿ ಲೇಔಟ್ನಲ್ಲಿ ಇನ್ನೂ ಮುಂದುವರಿದ ಮಳೆಯಾಟ. ನಿನ್ನೆಯಿಂದ ಅಗ್ನಿಶಾಮಕ, ಎಸ್ಡಿಆರ್ಎಫ್ ತಂಡ ನೀರು ಹೊರ ಹಾಕ್ತಿದ್ರು. ಮುಗಿಯದ ಜಲಕಂಟಕ. ಜೆಸಿಬಿ ಮೂಲಕ ಹೂಳೆತ್ತಿ ನೀರು ಹೋಗೋದಕ್ಕೆ ವ್ಯವಸ್ಥೆ. ಮಳೆ ನೀರು ಹೋಗೋದಕ್ಕೆ ಪ್ರತ್ಯೇಕ ಕಾಲುವೆ ವ್ಯವಸ್ಥೆ. ರಸ್ತೆ ಅಗೆದು ತಡೆಗೋಡೆ ಸಹಿತ ಕಾಲುವೆ ಮಾದರಿಯಲ್ಲಿ ನಿರ್ಮಾಣ. ಸಿಲ್ಕ್ ಬೋರ್ಡ್ನಲ್ಲಿ ಹೈ ಅಲರ್ಟ್ ನಲ್ಲಿರೋ ಸಿಬ್ಬಂದಿ. ಬೆಂಗಳೂರಲ್ಲಿ ಧಾರಾಕಾರ ಮಳೆಯಿಂದ ಅವಾಂತರ. ಹೊಸಪೇಟೆಯ ಸಾಧನಾ ಸಮಾವೇಶಕ್ಕೆ ಹೋಗೋದಿಲ್ಲ ಸಚಿವ ರಾಮಲಿಂಗಾರೆಡ್ಡಿ. ಸಿಎಂ ಸಿದ್ದರಾಮಯ್ಯ ಸೂಚನೆ ಹಿನ್ನೆಲೆ ನಗರದಲ್ಲೇ ಉಳಿದು ಹಾನಿಯಾದ ಪ್ರದೇಶಗಳಿಗೆ ಭೇಟಿ ಸಾಧ್ಯತೆ. ಬೆಂಗಳೂರಲ್ಲಿ ಧಾರಾಕಾರ ಸುರಿತಾ ಇರುವ ಮಳೆಗೆ ಐಟಿ ಉದ್ಯೋಗಿಗಳು ತತ್ತರ. ವರುಣಾರ್ಭಟದಿಂದ ಟ್ರಾಫಿಕ್ ಜಾಮ್ ಆಗಿ ಕಚೇರಿಗಳಿಗೆ ಹೋಗೋದಕ್ಕೆ ತೊಂದರೆ. ವರ್ಕ್ ಫ್ರಂ ಹೋಮ್ ಕಡ್ಡಾಯಗೊಳಿಸಿ ಅಂತ ಒತ್ತಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.